ಅತ್ತ ಪೀಠದಿಂದ ಸ್ವಾಮೀಜಿಯನ್ನ ಕೆಳಗಿಳಿಸೋದಕ್ಕೆ ಕಸರತ್ತು ಜೋರಾಗ್ತಾ ಇರುವ ಬೆನ್ನಲ್ಲೇ ಇತ್ತ ಅನಾರೋಗ್ಯದಿಂದ ದಿಢೀರ್ ಅಂತ ಹೇಳಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಜಯಮೃತ್ಯುಂಜಯ ಶ್ರೀಗಳು. ಉಚ್ಚಾಟನೆಯ ಸುದ್ದಿಯನ್ನ ಕೇಳಿ ಕುಸಿದ್ರ ಜಯಮೃತ್ಯುಂಜಯ ಸ್ವಾಮೀಜಿ ಅನ್ನುವಂತಹ ಪ್ರಶ್ನೆ. ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ಶ್ರೀಗಳು ದಾಖಲಾಗಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ತಲೆನೋವು, ಎದೆನೋವು, ವಾಂತಿಯ ಹಿನ್ನೆಲೆಯಲ್ಲಿ ಅವರನ್ನ ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗ್ತಾ ಇದೆ. ಒಂದು ಕಡೆ ಸ್ವಾಮೀಜಿಗಳನ್ನು ಕೆಳಗಿಳಿಸುವಂತಹ ಕಸರತ್ತು, ಅದಕ್ಕೆ ಪೂರಕವಾದಂತಹ ಹೇಳಿಕೆ, ಮತ್ತೊಂದು ಕಡೆ ಶ್ರೀಗಳು ಆಸ್ಪತ್ರೆಗೆ ದಾಖಲು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರವಿ ಹಳ್ಳೂರು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ ಹಳ್ಳೂರು, ಈಗ ಪಂಚಮಸಾಲಿ ಪೀಠದ ವಿಚಾರಕ್ಕೆ ಜಯಮೃತ್ಯುಂಜಯ ಶ್ರೀಗಳು ವರ್ಸಸ್ ವಿಜಯಾನಂದ ಕಾಶಪ್ಪನವರ ಅನ್ನುವಂತಹ ಪೈಪೋಟಿ ಸಮರ ಜೋರಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಭಕ್ತರು ಏನು ಹೇಳ್ತಾ ಇದ್ದಾರೆ, ಈಗ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ ಅಂತ ಹೇಳಿ? ಪ್ರೇಮ್, ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಮತ್ತೊಂದು ಹಂತದ ಪಂಚಮಸಾಲಿ ಪೀಠದ ವಿಚಾರವಾಗಿ ಮತ್ತೊಂದು ಹಂತದ ಏನು ಚರ್ಚೆ ಗ್ರಾಸವಾಗಿತ್ತು. ಅಂದರೆ ಮತ್ತೊಂದು ಪ್ರಕರಣ ದಾಖಲಾಗಿ 5 ಜನರ ಮೇಲೆ ಪ್ರಕರಣ ದಾಖಲಾಗಿ ಅವರ ಮೇಲೆ ಕಾಶಪ್ಪನವರ ಬೆಂಬಲಿಗರು ದೂರನ್ನು ದಾಖಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಪ್ರಕರಣ ಮತ್ತೊಂದು ಹಂತವನ್ನು ತಲುಪಿತ್ತು. ಅಂದರೆ ಶ್ರೀಗಳ ಹಾಗೂ ಪಂಚಮಸಾಲಿ ಅಖಿಲ ಭಾರತ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕಾಶಪ್ಪನವರ ಮಧ್ಯೆ ಇರತಕ್ಕಂಥ ಮುಸುಕಿನ ಗುದ್ದಾಟಕ್ಕೆ ಮತ್ತೊಂದು ವೇದಿಕೆಯಾಗಿ ಮಾರ್ಪಟ್ಟಿತ್ತು. ಅದಾದ ನಂತರ 5 ಜನರ ಮೇಲೆ ಸ್ವಾಮೀಜಿಗಳ ಬೆಂಬಲಿಗರು ಅಂತ ಏನು ಹೇಳ್ತೀವಿ, ಅವರ 5 ಜನರ ಮೇಲೆ ದೂರ ದಾಖಲಾಗಿತ್ತು. ಅದಾದ ನಂತರ ಅವರನ್ನ ಬೇಲ್ ಮೇಲೆ ಕರೆದುಕೊಂಡು ಬಂದಿರುವಂಥದ್ದು. ಮತ್ತೊಂದು ಕಡೆ ಇವತ್ತು ಹುಬ್ಬಳ್ಳಿಯಲ್ಲಿ ಅಖಿಲ ಭಾರತ ಟ್ರಸ್ಟ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಕಾಶಪ್ಪನವರು ಏನು ಮಾಧ್ಯಮ ಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳ ನಡವಳಿಕೆಯಲ್ಲಿ ಬದಲಾವಣೆ ಕಂಡಿದೆ. ಸ್ವಾಮೀಜಿಗಳಿಗೆ ಹುಬ್ಬಳ್ಳಿಯ ಹಾಗೂ ಬೆಳಗಾವಿಯಲ್ಲಿ ಮನೆ ಇರತಕ್ಕಂಥದ್ದು. ಧರ್ಮ ಪ್ರಚಾರಣೆಗಾಗಿ ನಾವು ಓಡಾಡ್ರಿ ಅಂತ ಹೇಳಿದರೆ ಸ್ವಾಮೀಜಿಗಳು ಬೇರೆ ಬೇರೆ ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ದಾರೆ ಅನ್ನುವ ಮೂಲಕ ಸ್ವಾಮೀಜಿಗಳ ವಿರುದ್ಧ ನೇರವಾಗಿ ಏನು ಹರಿಹಾಯ್ದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸ್ವಾಮೀಜಿಗಳನ್ನ ಬದಲಾವಣೆ ಮಾಡ್ತೇವೆ ಅನ್ನುವಂಥ ಮಾತನ್ನ ಕಾಶಪ್ಪನವರು ಹೇಳಿರುವಂಥದ್ದು. ಮತ್ತೊಂದು ಕಡೆ ಬೆಳವಣಿಗೆ ಅಂತಂದ್ರೆ ಬಾಗಲಕೋಟೆಯಲ್ಲಿ ಈಗಾಗಲೇ ಕೂಡಲ ಸಂಗಮ ಏನು ಪಂಚಮಸಾಲಿ ಪೀಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಜಯಮೃತ್ಯುಂಜಯ ಸ್ವಾಮೀಜಿಯವರ ಆರೋಗ್ಯದಲ್ಲಿ ದಿಢೀರ್ ಏರುಪೇರು ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ ಸ್ವಾಮೀಜಿಯವರನ್ನ ಬೆಳಿಗ್ಗೆ ಕೆರಡಿ ಹೃದ್ರೋಗ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಸ್ವಾಮೀಜಿಗಳಿಗೆ ECG ಮಾಡಲಾಗಿದೆ. ಸ್ವಾಮೀಜಿಗಳ ಆರೋಗ್ಯ ಚೇತರಿಕೆ ಕಂಡಿದೆ ಅನ್ನುವಂಥದ್ದು ಭಕ್ತರ ಮಾತು. ಆದರೆ ಎಲ್ಲೋ ಒಂದು ಕಡೆ ಸ್ವಾಮೀಜಿಗಳನ್ನು ಬದಲಾವಣೆ ಮಾಡಬೇಕಾದ್ರೆ, ಪರ್ಯಾಯ ಸ್ವಾಮೀಜಿಯನ್ನ ಕರೆದುಕೊಂಡು ಬರಬೇಕಾದ್ರೆ ಮತ್ತೊಂದು ಹಂತದ ಏನು ವಿವಾದ ಸೃಷ್ಟಿಯಾಗುತ್ತೆ ಅನ್ನೋದು ಈ ಭಕ್ತರ ಮಾತಿನಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಂದರೆ 2 ಗುಂಪುಗಳಾಗಿ ಏನು ಪಂಚಮಸಾಲಿ ಸಮಾಜ ಒಡೆದು ಹೋಗುತ್ತಾ ಅನ್ನುವಂಥ ಅನುಮಾನ ಇಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಪ್ರೇಮ್, ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಮಾಹಿತಿಗಾಗಿ. 2A ಮೀಸಲಾತಿಗಾಗಿ ಒಟ್ಟೊಟ್ಟಿಗೆ ಹೋರಾಟವನ್ನು ಮಾಡಿದ್ರು ಶ್ರೀಗಳು ಮತ್ತು ಕಾಶಪ್ಪನವರು. ಈಗ ಇಬ್ಬರು ಕೂಡ ಸಮರವನ್ನು ನಡೆಸ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು.